ಲಂಚ ಸ್ವೀಕರಿಸಿದ ಕೇಸ್ನಲ್ಲಿ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಜೈಲು ಪಾಲಾಗಿದ್ದಾರೆ. ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಗೆ ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಲಾಗಿತ್ತು. ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಸೇರಿ ಮೂವರು ಕೆಲ ಹೊತ್ತಲ್ಲೇ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಲೋಕಾಯುಕ್ತ ಪೊಲೀಸರು ಕರೆದೊಯ್ಯಲಿದ್ದಾರೆ. ಕಾನೂನು ಪ್ರಕ್ರಿಯೆ ಮುಗಿಸಿದ ಕೂಡಲೇ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತ ಪ್ರಕ್ರಿಯೆ ಮುಂದುವರಿಯುತ್ತೆ. ಸದ್ಯಕ್ಕೆ ಕಾನೂನು ಪ್ರಕ್ರಿಯೆಗಳಾಗ್ತಾ ಇದೆ. ಮೆಡಿಕಲ್ ಚೆಕಪ್ ಬೆಂಗಳೂರಿಗೆ ಕರೆದುಕೊಂಡು ಬರೋಕ್ಕಿಂತ ಮೊದಲಿಗೆ ಆಗಿದ್ದು ಗದಗದಲ್ಲಿ. ಈಗ ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು. ಮಾರ್ಚ್ 3ನೇ ತಾರೀಖಿನವರೆಗೂ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಉಳಿದಂತ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸಿದ ಕೂಡಲೇ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಶಾಸಕ ಚಂದ್ರು ಲಮಾಣಿ ಸೇರಿದಂಗೆ ಇನ್ನಿಬ್ಬರು ಪಿಎಗಳು, ಒಟ್ಟಾರೆಯಾಗಿ ಮೂವರು ಲಾಕ್ ಆಗಿದ್ದಾರೆ. ಈ ಪ್ರಕರಣದಲ್ಲಿ ಮಾರ್ಚ್ 3ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನ. ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋದು. 11 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು 1 ಕೋಟಿ ಕಾಮಗಾರಿಗೆ. ಈ ಪೈಕಿ 5 ಲಕ್ಷ ನಿನ್ನೆ ಹಣವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಶಿರಹಟ್ಟಿಯ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಇಬ್ರು ಪಿಎಗಳು ಸೇರಿದಂಗೆ ಇವತ್ತು ಬೆಳಿಗ್ಗೆ ಗದಗದಿಂದ ಬೆಂಗಳೂರಿಗೆ ಕರೆದುಕೊಂಡು ಬರುವಂತಹ ಪ್ರಕ್ರಿಯೆಗಳಾಯಿತು. ಅಲ್ಲಿ ಮೆಡಿಕಲ್ ಚೆಕಪ್ ಮುಗಿಸಿ ಜಡ್ಜ್ ಮನೆಯ ಮುಂದೆ, ಅಂದ್ರೆ ಇವತ್ತು ಭಾನುವಾರ ಆಗಿರುವಂತಹ ಕಾರಣಕ್ಕಾಗಿ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಹಾಜರುಪಡಿಸಲಾಯಿತು. ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನವನ್ನ ಈಗ ವಿಧಿಸಲಾಗಿದೆ. ಕೆಲವೇ ಹೊತ್ತಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಮೂವರನ್ನ ಶಿಫ್ಟ್ ಮಾಡಲಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಆಗಿದೆ. ಈಗ ಏನೇನು ಉಳಿದಂತ ಕಾನೂನು ಪ್ರಕ್ರಿಯೆಗಳು, ಮತ್ತೆ ಹೆಲ್ತ್ ಚೆಕಪ್ ಏನಾದರೂ ಮಾಡಿಸೋದಿದೆಯಾ, ಹೇಗೆ? ಅರುಣ್, ಏನು ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಸೇರಿದಂತೆ ಮೂವರು ಏನಿದ್ರೆ ಅವ್ರ ಮೂವರಿಗೂ ಕೂಡ ಈಗ ಒಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸುವ ಒಂದು ಆದೇಶವನ್ನ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಒಂದು ನ್ಯಾಯಾಧೀಶರು ಕೂಡ ಆದೇಶ ಮಾಡಿರೋದು. ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆ ಸುಮಾರಿಗೆ ಶಾಸಕ ಚಂದ್ರು ಲಮಾಣಿ ಮತ್ತೆ ಅವರ ಇಬ್ಬರು ಪಿಎಗಳನ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಯಿತು. ಈ ಸಂದರ್ಭದಲ್ಲಿ ಏನು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದಂತ ಒಂದು ರಿಮಾಂಡ್ ಅಪ್ಲಿಕೇಶನ್ ಏನಿದೆ ಅದನ್ನು ಪರಿಗಣಿಸಿ ಈಗ ಮೂವರಿಗೂ ಕೂಡ ಒಂದು ನ್ಯಾಯಾಂಗ ಬಂಧನವನ್ನ ಮಾರ್ಚ್ 3ರವರೆಗೆ ವಿಧಿಸುವ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರಿಂದ ಈಗ ಲೋಕಾಯುಕ್ತ ಪೊಲೀಸರು ಶಾಸಕ ಚಂದ್ರು ಲಮಾಣಿ ಮತ್ತೆ ಅವರ ಇಬ್ಬರು ಪಿಎಗಳನ್ನ ಈಗ ನೇರವಾಗಿ ಪರಪ್ಪನಗರ ಜೈಲಿಗೆ ಕರೆದೊಯ್ಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೂ ಮುನ್ನ ಅವರಿಗೆ ಒಂದು ಬೋರಿಂಗ್ ಆಸ್ಪತ್ರೆಯಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಆ ಬಳಿಕ ಅಲ್ಲಿಂದ ಅವರನ್ನ ಪರಪ್ಪನಗರ ಜೈಲಿಗೆ ಕರೆದುಕೊಂಡೋಗಿ ಬಿಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ನಿನ್ನೆ ಚಂದ್ರು ಲಮಾಣಿ ಮತ್ತೆ ಅವರ ಇಬ್ಬರು ಪಿಎಗಳನ್ನ ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಮಾಡಿ ಒಂದು ಅರೆಸ್ಟ್ ಕೂಡ ಮಾಡಿದ್ರು. 5 ಲಕ್ಷ ಹಣವನ್ನ ಪಡಿಬೇಕಾದ್ರೆ ಅವರನ್ನ ರೆಡ್ ಹ್ಯಾಂಡ್ ಆಗಿ ಸೆರೆ ಕೂಡ ಹಿಡಿದಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಮತ್ತೆ ದೂರುದಾರ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಕಾಪಿ ಮತ್ತೆ ಆತನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ರು. ಈ ಎಲ್ಲ ದಾಖಲಾತಿಗಳನ್ನ ಕೂಡ ಈಗ ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪಡಿಸಿದ್ದಾರೆ. ಈ ಎಲ್ಲ ಒಂದು ಅಂಶಗಳು ಮತ್ತೆ ದಾಖಲೆಗಳನ್ನ ಪರಿಗಣನೆ ಮಾಡಿದಂತ ನ್ಯಾಯಾಧೀಶರು ಅವರಿಗೆ ಏನು ಮಾರ್ಚ್ 3ನೇ ತಾರೀಕಿನವರೆಗೆ ಒಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಲೋಕಾಯುಕ್ತ ಬಲೆಗೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಿದ್ದಿದ್ದಾರೆ, ಜೈಲು ಪಾಲಾಗಿದ್ದಾರೆ. ಇದರ ಜೊತೆಗೆ ಗುತ್ತಿಗೆದಾರ ವಿಜಯ್ಗೆ ಧಮಕಿ ಹಾಕಿದ್ರ ಚಂದ್ರು ಲಮಾಣಿ. ಈ ಲಂಚದ ಘಟನೆ ನಡೆಯೋಕ್ಕಿಂತ ಮೊದಲಿಗೆ ಧಮಕಿ ಹಾಕಿರುವಂತಹ ಆಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಬಿಜೆಪಿ ಶಾಸಕರ ಧಮಕಿ ಆಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಗುತ್ತಿಗೆದಾರನ ನಡ ಮುರಿಸ್ತೀನಿ ಅಂತ ಅದರಲ್ಲಿ ಹೇಳಿದ್ದಾರೆ. ತಡೆಗೋಡೆ ಕಾಮಗಾರಿ ಬಗ್ಗೆಯೂ ಕೂಡ ಶಾಸಕ ಲಮಾಣಿ ಮಾತನಾಡಿದ್ದಾರೆ. ಕಾಮಗಾರಿ ರೀಟೆಂಡರ್ ಬಗ್ಗೆ ಮಾತನಾಡಿದ್ದಾರೆ. ಅದರಲ್ಲಿ ಹಲವು ವಿಚಾರಗಳು ಉಲ್ಲೇಖ ಆಗಿದೆ ಆ ಒಂದು ಆಡಿಯೋದಲ್ಲಿ. ಆ ಆಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಈಗ ದೂರು ಕೊಟ್ಟಿರುವಂತಹ ಗುತ್ತಿಗೆದಾರ ವಿಜಯ್ ಅವರಿಗೆ ಧಮಕಿ ಹಾಕಿರುವಂತಹ ಆಡಿಯೋ ಲಭ್ಯ ಆಗಿದೆ ನ್ಯೂಸ್ 18. ಹಣಕಾಸಿನ ವಿಷಯ ಮಾತನಾಡಿರುವಂತಹ ಆಡಿಯೋ. ಏನಾದರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ. ಇನ್ನು ನಮಗೆ ನಿಂತ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಂಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವಿ.
ಸರ್ ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ ನೀನು ಯಾರ ಹೆಸರಿಗೆ ಆಗಿತ್ತು ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನು ಅದನ್ನ ಮತ್ತೆ ಯಾಕೆ ಮಾಡ್ಬೇಕಾದ್ರೆ ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್, ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಎರಡು ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ ಅವತ್ತು ಬಿಡ ಹೇಳ್ತಾರೆ 2 ಹೇಳೋಣಂತೂ ನನಗೆ ಕನ್ಫ್ಯೂಷನ್ ಆಗೈತೆ. 2 ದಿನದ ತಂದು ಕೊಡಿ. ಇಲ್ಲಪ್ಪ ಚೇಂಜ್ ಅಪ್ರೋಟ್ ಮಾಡ್ರಿ ಹೋಗ್ರಿ, ಒಂದೇ ಕೂಡ ಚೇಂಜ್ ಅಪ್ರೋಟ್ ಮಾಡಿ ಹೋಗಿ. ನೀನಂಥವ್ರನ್ನ 100 ಜನ ನೋಡ್ತೀವ ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂಥವ್ರೇ ಬರ್ತಾರ. ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಈ ಥರ ಕಾಮಗಾರಿ ಮಾಡ್ತಾರೆ ಅಂಥೇಳಿ ಇವರಿಗೆ ಸೆಕ್ರೆಟ್ರಿಗೆ ಚೀಫ್ ಸೆಕ್ರೆಟ್ರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಲಿ ಬರಲಿ ಸರ್. ನಾನು ಅಂಥದ್ದೇನು ಮಾಡಿಲ್ಲ ಸರ್. ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು ಯಾರ್ದು ಒಳ್ಳಮ್ಮ ಇನ್ನು ಯಾವ ಹೋಗು. ಇಲ್ಲ ಸರ್, ಅವತ್ತು ಅದ ನಮ್ದು ಇದು ಬರೋ ತುಣಿಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್ ಫ್ಯಾಮಿಲಿ ಕೂಡ. ಮದುವೆ ಐತೆ ಹೋಗೋದಿದ್ದ ಇನ್ನೊಂದು 10 ಮದುವೆ ಮಾಡ್ಕೊ ಹೋಗುವ, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗ. ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ ಹೇಳಿಲ್ಲ. ಹಾಂ ಸರ್. ಒಂದೇ ಕೆಲಸದ್ದು ಏನೈತಿ ಬಸವರಾಜ್ ಕುಂಬಾರ್ ಮಾತಾಡೋಣ. ಹಾಂ ಕೊಟ್ಟರೆ ಚಲೋ, ಹಾಂ ಸರ್. ಇಲ್ಲ ಅಂದರೆ ಗದಿನವ್ರಿಗೆ ಮುಸ್ಲಿಂ ಮಾಡಕ್ಕೆ ಬಿಡ್ತೀವಿ ಸರ್. ಈಗ ಯಾರಿಗೆ ಬಿಡ್ತೀವಿ ಅಂತ ನನಗೆ ಗೊತ್ತಿಲ್ಲ, ಯಾರಿಗೆ ಬಿಡ್ತೀವಿ ಗೊತ್ತಲ್ಲ. ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದವ ಗೊತ್ತದಲ್ಲ, ಯಾರು ಫೈನಾನ್ಸ್ ತಗಂತೇಳಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ. ಸಂತೋಷ, ಚಂದ್ರು ಅವರ ಮತ್ತೊಂದು ಮುಖದ ಅನಾವರಣ ಆಗ್ತಾ ಇದೆ. ಒಂದು ದೂರು ದಾಖಲಾದ ನಂತರದಲ್ಲಿ ಒಂದು ಆಡಿಯೋ ವೈರಲ್ ಆಯಿತು. ಇನ್ನೂ ಸಾಹೇಬ್ರ ಹಿನ್ನೆಲೆ ಏನೇನು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಆಗಿದೆ. ಹೌದು ಅರುಣ್, ಏನು ಸಿರಟಿಯ ಬಿಜೆಪಿ ಶಾಸಕರಂತ ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಈ ಲಂಚ ಪಡೆಯುವಂತ ಸಂದರ್ಭದಲ್ಲಿ ಕೂಡ ಈಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಕೂಡ ಬೆದ್ದಿರುವಂತದ್ದು. ಈಗಾಗಲೇ ಅವರನ್ನ ಬೆಂಗಳೂರಿನಲ್ಲಿ ಕೂಡ ಈಗಾಗಲೇ ಕರ್ಕೊಂಡು ಹೋಗಿ ಅವರನ್ನ ಈಗಾಗಲೇ ಜೈಲಿಗೆ ಕೂಡ ಸೇರಿಸುವಂತ ಕಾರ್ಯಕ್ಕೆ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಇನ್ನು ಏನ್ ಹೇಳ್ಬೇಕಂತಂದ್ರೆ ಏನು ಈಗಾಗಲೇ ಏನು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇರ್ತಕ್ಕಂಥ ಏನು ಅವರ ಆಸ್ಪತ್ರೆಯಲ್ಲಿ ಕೂಡ 5 ಲಕ್ಷ ಹಣವನ್ನ ಪಡಿತಾ ಇದ್ರು. ಇವರು ಸುಮಾರು 11 ಲಕ್ಷ ರೂಪಾಯಿ ಡೀಲ್ಗೆ ಕೂಡ ಹಿಡಿದಿದ್ದು ಆ ಆಡಿಯೋ ಸಂಭಾಷಣೆಯಲ್ಲಿ ಕೂಡ ನಾವು ಕೇಳ್ತಾ ಇರ್ಬೋದು. ಯಾಕಂದ್ರೆ ವಿಜಯ್ ಏನಿದ್ದಾರೆ, ವಿಜಯ್ ಏನು ಪೂಜಾರಿ ಏನಿದ್ದಾರೆ, ಈತನ ಬಳಿಯಲ್ಲೂ ಕೂಡ ಸುಮಾರು 12 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. ಅದ್ರಲ್ಲಿ 11 ಲಕ್ಷ ರೂಪಾಯಿಗೆ ಅದು ಡೀಲ್ ಕೂಡ ಕುದುರಿತ್ತು. ಇದರ ನಂತರ ಅವರು 5 ಲಕ್ಷ ರೂಪಾಯಿ ಹಣವನ್ನ ಮುಂಗಡವಾಗಿ ಅವ್ರಿಗೆ ಮೊದಲ ಹಂತದಲ್ಲಿ ಕೂಡ ಕೊಡಲು ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕೂಡ ಆತ ರೋಷ ಹೋಗ್ಬಿಟ್ಟಿದೆ. ಯಾಕಂದ್ರೆ ಆತ ಸಾಕಷ್ಟು ಬಾರಿ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದ, ಇಲ್ಲ ಸರ್ ನಮಗೆ ಈಗ 2 ಲಕ್ಷ ತಗೊಳ್ಳಿ, ಹಿಂಗೆ ಸಾಕಷ್ಟು ಬಾರಿ ಕೂಡ ಹೇಳ್ಕೊಂಡಿದ್ದ. ಆದ್ರೆ ಯಾವುದೇ ರೀತಿ ಅವ್ರನ್ನ ರಿಕ್ವೆಸ್ಟ್ಗೂ ಕೂಡ ಇವರು ಬಗ್ಗಿರುದಿಲ್ಲ. ಹೀಗಾಗಿ ಆತ ರೋಷ ಹೋದಂತ ಸಂದರ್ಭದಲ್ಲಿ ಕೂಡ ಲೋಕಾಯುಕ್ತರಿಗೆ ಅವರು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಆಡಿಯೋಗಳನ್ನು ಕೂಡ ಆತ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದ. ಆ ಆಡಿಯೋಗಳ ಆಧಾರದ ಮೇಲೆ ಲೋಕಾಯುಕ್ತರು ಕೂಡ ಆ ದೂರನ ಮಾಡ್ಕೊಳ್ತಾರೆ. ದೂರನ ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡ ಸಂದರ್ಭದಲ್ಲಿ ಕೂಡ ಆತ ಏನು 18ನೇ ತಾರೀಕು ಹೋಗಿ ಆ ದೂರನ್ನ ಕೊಡ್ತಾರೆ. ದೂರಂತ ಕೊಟ್ಟ ನಂತರ ಆತ ಅವರು ಏನು ಲೋಕಾಯುಕ್ತರು ಕೂಡ 2 ದಿನಗಳಿಂದ ಆತನ ಎನ್ಕ್ವೈರಿ ಕೂಡ ಮಾಡ್ತಾರೆ, ಚಲನವಲನ ಕೂಡ ಮಾಡ್ತಾರೆ. ತದನಂತರ ಆತನ ಕನ್ಫರ್ಮ್ ಆದ್ಮೇಲೆ ಲೋಕಾಯುಕ್ತರು ಕೂಡ ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಆತನಿಂದ ಏನು 5 ಲಕ್ಷ ಹಣವನ್ನು ಪಡೆಯುವಂತ ಸಂದರ್ಭದಲ್ಲಿ ಶಾಸಕರು ಕೂಡ ಅವರು ಹಣವನ್ನ ಮುಟ್ಟಿದ್ರು. ಹೀಗಾಗಿ ಹಣವನ್ನು ಮುಟ್ಟಿದ ಸಂದರ್ಭದಲ್ಲಿ ಆತನ PA ಏನಿದ್ದಾರೆ, ಸರ್ಕಾರಿ PA ಮಂಜುನಾಥ್ ಆಗಿರ್ಬೋದು, ಮತ್ತನ ಇನ್ನೂರು PA ಏನು ಗುರು ಏನಿದ್ದಾರೆ, ಇವರನ್ನು ಕೂಡ ಈಗ ವಶಕ್ಕೆ ಪಡೆದು ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ. ತದನಂತರ ಈ ಒಂದು ಎಲ್ಲ ಆಡಿಯೋಗಳ ಬೆಳವಣಿಗೆ ನೋಡೋದಾದ್ರೆ ಈ ಒಂದು ಚಂದ್ರು ಲಮಾಣಿ ಕೂಡ ಸಾಕಷ್ಟು ಅಧಿಕಾರಿಗಳು ಕೂಡ ಈ ರೀತಿಯಾಗಿ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ನಾಯಕರಾಗಿರ್ಬೋದು, ಕಾಂಗ್ರೆಸ್ನ ಮುಖಂಡರು ಕೂಡ ಈಗ ಗಂಭೀರವಾದ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಮಾಜಿ ಶಾಸಕರಾಗಿಂತ ರಾಮಕೃಷ್ಣ ದೊಡ್ಡಮನಿ ಅವರು ಕೂಡ ಹೇಳ್ತಾ ಇದ್ರು. ಯಾಕಂದ್ರೆ ಈ ಗೆದ್ದು ಬಂದ ಮೇಲೆ ಕೂಡ ಚಂದ್ರು ಲಮಾಣಿ ಅವರ ಬಾಹುಗಳು ಆಗಿರ್ಬೋದು, ಅವರ ಚಲನವಲನಗಳಾಗಿರ್ಬೋದು, ಈ ಸಾಕಷ್ಟು ಅವರಲ್ಲಿ ಕೂಡ ಬದಲಾವಣೆಗಳು ಕೂಡ ಕಂಡಿದ್ದು. ಹೀಗಾಗಿ ಅವರು ಕೂಡ ಇನ್ನು ಸಾಕಷ್ಟು ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಗುತ್ತಿಗೆದಾರರಿಗೂ ಕೂಡ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಕೂಡ ಸಾಕಷ್ಟು ಅವರಿಂದ ಪೀಡಿಸ್ತಾ ಇದ್ರು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಡಾಕ್ಟರ್ ಚಂದ್ರು ಲಮಾಣಿ ಅವರು ಗೆದ್ದ ಮೇಲೆ ಸಾಕಷ್ಟು ಈ ಒಂದು ಹಣಕಾಸಿನ ವಿಚಾರವಾಗಿ ಸಾಕಷ್ಟು ಹಪಾಪಿ ಆಗಿದ್ರು ಅನ್ನುವಂತ ಮಾತನ್ನು ಕೂಡ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಕೂಡ ಹೇಳ್ತಾ ಇದ್ದಾರೆ, ಕೆಲವೊಂದಿಷ್ಟು ಮುಖಂಡರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಚಂದ್ರು ಲಮಾಣಿ ಅವರು ಏನು ಡಾಕ್ಟರ್ ಆಗಿ ಕೆಲಸ ಮಾಡಿದ್ರು, ಕೋವಿಡ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನರಿಗೂ ಕೂಡ ಆಶ್ರಯ ಆಗುವ ಮೂಲಕ ಅವರು ಸಾಕಷ್ಟು ಮತವನ್ನು ನೀಡಿ ಅವರಿಗೆ ಏನು ಸುಮಾರು 36,000ಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಕೂಡ ಗೆಲುವನ್ನ ಸಾಧಿಸ್ಕೊಂಡ್ ಬಂದಿದ್ರು. ಆದ್ರೆ ಆ ಒಂದು ಬಡ ಜನರ ಸೇವೆಯನ್ನ ಮಾಡ್ಬೇಕಾಗಿತ್ತು. ಆದ್ರೆ ಈ ಒಂದು ಲಂಚದ ಗುಳಿಗೆ ಸಿಕ್ಕಾಕೊಂಡು ಈಗ ಲಂಚದ ಸುಳಿಗೆ ಸಿಕ್ಕಾಕೊಂಡು ಇವತ್ತು ಜೈಲು ಪಾಲಾಗುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಡಾಕ್ಟರ್ ಚಂದ್ರು ಲಮಾಣಿ ಅವರ ಈಗ ಮಾಡಿರ್ತಕ್ಕಂಥ ಏನು ಲಂಚಗೋಳಿತನ ಏನಿದೆ ಈಗ ಸಾಕಷ್ಟು ಬಿಜೆಪಿಯಲ್ಲಿ ಕೂಡ ಮುಜುಗರ ಉಂಟು ಮಾಡ್ತಾ ಇದೆ. ಇನ್ನಾದ್ರೂ ಈ ಒಂದು ಏನು ಚಂದ್ರು ಲಮಾಣಿ ಏನಿದ್ದಾರೆ, ಈ ಚಂದ್ರು ಲಮಾಣಿ ಅವರಿಗೂ ಕೂಡ ಶಿಕ್ಷೆ ಆಗ್ಬೇಕಂತೇಳಿ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆ ಮಾಡಲು ಕೂಡ ಮುಂದಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಏನು ಹೇಳಿದ್ರು ಅನ್ನೋದನ್ನ ನೋಡೋಣ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟ್ ಆಗಿ. ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ?
ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ವಿರೋಧ ಪಕ್ಷದ ನಾಯಕರು, BJPಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು BJP ನಾಯಕರು ಮಾತನಾಡಿದ್ರೆ ಉತ್ತಮ. ಅಪರಾಧ ಮಾಡೋರು ಬಿಜೆಪಿಯವರು, ಅವರೇ ದೂರು ಕೊಡ್ತಾರೆ, ಅವರೇ ತನಿಖೆ ಮಾಡಿ ತೀರ್ಪು ಅವರೇ ಕೊಡ್ತಾರೆ. ಅದು ಮೊದಲಿನಿಂದಲೂ ಅವ್ರ ಸಂಸ್ಕೃತಿ ಬೆಳೆದುಕೊಂಡು ಬಂದಂಥದ್ದು ಇದೆ. ಜನರ ಮುಂದೆ ಅದು ಬಂದಿದೆ. ಜನನೇ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಲೋಕಾಯುಕ್ತ ವರದಿ ಸತ್ಯಾಸತ್ಯತೆ ಏನಿದೆ ಅಂತ ಬರ್ತದೆ. ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ಹೇಳಿ ಕ್ರಮ ಆಗಿದೆ ಗೊತ್ತಾ. ಮತ್ತೆ ಅದಕ್ಕೆ ಇವರು ಜಸ್ಟಿಫೈ ಮಾಡ್ತಾರೆ, ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಇರ್ಲಿಕ್ಕೆ ಲಾಯಕ್ಕಿಲ್ಲ ಅನ್ನುವಂಥ ಮಾತಾಡಲಿಕ್ಕೆ ಬಯಸ್ತಾರೆ. ಇವರು ಎಲ್ಲ ಪೂರ್ತಿ ಬಿಜೆಪಿ ಪಕ್ಷ ಈಗ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ರು. ಇವರು ಪಕ್ಷಕ್ಕೆ ದೇಣಿಗೆ ಆಗ್ತಾವ್ರು. ಈ ಸರ್ಕಾರ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರೋದಂತೂ ನಿಜ, ವಿರೋಧ ಪಕ್ಷದವ್ರನ್ನ. ಯಾಕೆಂತಂದ್ರೆ ಅವ್ರ ವಿರುದ್ಧ ಮಾತಾಡಬಾರ್ದು. ಬಸವರಾಜ್ ಮಾತಾಡಿದ್ರು, ಸರ್ಕಾರ ಬೀಳಿಸ್ಬಿಟ್ರು ಅನ್ನೋ ಕಾರಣಕ್ಕೆ ಬೈರತಿ ಬಸವರಾಜ್ ಪರಿಸ್ಥಿತಿ ಇವತ್ತು ಏನಾಗಿದೆ ನೀವು ನೋಡ್ತಾ ಇದ್ದೀರಿ. ಮುನಿರತ್ನಂ ಅವರ ಪರಿಸ್ಥಿತಿ ಏನಾಯ್ತು ನೀವು ನೋಡ್ತಾ ಇದ್ದೀರಿ. ನನ್ನಂತವ್ರ ಮೇಲೂ ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಆದರೂ ಕೂಡ ಒಂದು ಕೇಸ್ ಹಾಕಿ ನಾನು ಬೇಲಬಲ್ ಹಾಕಿದ್ರು. ಏನೂ ಅಫೆನ್ಸ್ ಇಲ್ಲ, ಏನೂ ಇಲ್ಲ. ನಾನಂತೂ ಏನೂ ಮಾಡೋದಿಲ್ಲ, ನಿಮಗೆ ಸಿಗೋದು ಇಲ್ಲ. ಏನು ಪ್ರಯತ್ನ ಮಾಡಿ ನನ್ನ ಹಿಂದ್ಗಡೆ PhD ನಡೀತಾ ಇದೆ. ಅದು ಏನು ಮಾಡಿದ್ರು ಪಾಪ ಅವ್ರು PhDಯಲ್ಲಿ ಪಾಸ್ ಆಗಲ್ಲ. ಅದೆಲ್ಲ ಇದ್ದಿದ್ದೆ. ಇಷ್ಟೆಲ್ಲ ಇದ್ರು ನಮ್ಮನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಅಶೋಕ್ ಅವ್ರನ್ನು ಟಾರ್ಗೆಟ್, ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವ್ರನ್ನು ಟಾರ್ಗೆಟ್, ಎಲ್ಲರನ್ನೂ ಮಾಡ್ತಿದ್ದಾರೆ, MLAಗಳನ್ನು ಮಾಡ್ತಾರೆ. ಷಡ್ಯಂತ್ರ ಆಗಿದೆ ಅನ್ನೋದು ಒಂದು ಸಾರಿ ಹೊರಗಡೆ ಬಂದ ಮೇಲೆ ಈಗ ಇನ್ವೆಸ್ಟಿಗೇಷನ್ ಆಗಬೇಕು, ಅದೆಲ್ಲ ನೀವು ಮಾಡಿ, ನನಗೇನು ಚಿಂತೆ ಇಲ್ಲ. ಆದರೆ ಇದು ಷಡ್ಯಂತ್ರದ ಒಂದು ಭಾಗವೇ ಅವರ ಮೇಲೆ ಆಗಿರ್ತಕ್ಕಂಥ ಈ ಕ್ರಮ. ಪೋಸ್ಟ್ ಬಗ್ಗೆ ಟೀಕಿಸಿದವರಿಗೆ ಪೋಸ್ಟ್ನಲ್ಲೇ ಟಾಕ್. ದೇವೇಗೌಡರ ಮನೆಯಿಂದ ಪಾಠ ಕಲಿಯೋಕ್ಕಾಗುತ್ತಾ? ದೇವೇಗೌಡರ ಕುಟುಂಬದ ವಿರುದ್ಧ ಗುಟೂರು. ದಳಪತಿಗೆ ಟಗರು ಡಿಚ್ಚಿ. ಒಕ್ಕಲಿಗರಾಗಲಿ ಅಥವಾ ಅಹಿಂದ ನಾಯಕರಾಗಲಿ ಸಿಎಂ ಆಗುವುದು ಕಾಂಗ್ರೆಸ್ನಲ್ಲಿ ಮಾತ್ರ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಟೀಕೆ ಮಾಡಿದಂತ ದಳಪತಿಗೆ ಟಗರು ಡಿಚ್ಚಿ ಕೊಟ್ಟಿದೆ. ಜಾತಿವಾದಿಗಳು ಕುಟುಂಬವಾದಿಗಳಿಂದ ಪಾಠ ಕಲಿಬೇಕಾಗಿಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಗೌಡರ ವಿರುದ್ಧ ಗುಟುರು ಹಾಕಿರು. ಒಕ್ಕಲಿಗರಾಗಲಿ ಅಹಿಂದ ನಾಯಕರಾಗಲಿ ಸಿಎಂ ಆಗುವುದು ಕಾಂಗ್ರೆಸ್ನಲ್ಲಿ ಮಾತ್ರ ಅನ್ನುವಂಥ ವಿಚಾರ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಟೀಕೆ ಮಾಡಿದ್ರು HD ಕುಮಾರಸ್ವಾಮಿ. ಇದಕ್ಕೆ ಸಿಎಂ ಮತ್ತೆ ಡಿಚ್ಚಿ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕನೇ. ಜಾತಿವಾದಿಗಳು ಕುಟುಂಬವಾದಿಗಳಿಂದ ಪಾಠ ಕಲಿಯಬೇಕಾಗಿಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅಧಿಕಾರ ಇರಲಿ ಇಲ್ಲದಿರಲಿ ಸಾಮಾಜಿಕ ನ್ಯಾಯದ ಪರವಾದ ನನ್ನ ನಿಲುವು ಅಚಲವಾಗಿದೆ ಅಂತ ತಿರುಗೇಟ್ ಕೊಟ್ಟಿರುವುದು ಸೋಷಿಯಲ್ ಮೀಡಿಯಾ ಮೂಲಕವಾಗಿ. ಅವರು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೋ ಇಲ್ಲ ಕಾಂಗ್ರೆಸ್ನ ಇರ್ತಕ್ಕಂಥ ಪ್ರಮುಖರು ಏನಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನ ತೆಗಿಬೇಕು ಅಂತ ಹೇಳಿ ಅವ್ರ ಮೇಲೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು, ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಅವರು ಕುರುಬ ಸಮಾಜವನ್ನು ಎಳೆದಿರ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ಅವರ ಒಂದು ಹೃದಯದಲ್ಲಿ ಭಾವನೆಗಳಿದೆ ಅಂತಕ್ಕಂಥದ್ದು. ಅವರು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೋ ಇಲ್ಲ ಕಾಂಗ್ರೆಸ್ನ ಇರ್ತಕ್ಕಂಥ ಪ್ರಮುಖರು ಏನಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನ ತೆಗಿಬೇಕು ಅಂತ ಹೇಳಿ ಅವ್ರ ಮೇಲೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು, ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಅವರು ಕುರುಬ ಸಮಾಜವನ್ನು ಎಳೆದಿರ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ಅವರ ಒಂದು ಹೃದಯದಲ್ಲಿ ಭಾವನೆಗಳಿದೆ ಅಂತಕ್ಕಂಥದ್ದು. ಅವರು ಕಾಂಗ್ರೆಸ್ನವರು. ಸಿಎಂ ಸಿದ್ದರಾಮಯ್ಯನವರ ಪೋಸ್ಟ್ ನೋಡ್ತಾ ಇದ್ದೀವಿ. ರಣರಂಗದಿಂದ ಓಡಿ ಹೋಗಲ್ಲ ಅಂದಿದ್ಯಾಕೆ? ನೆನೆ ಹಾಕಿದಂತ ಪೋಸ್ಟ್. ಕುರ್ಚಿ ಬಿಟ್ಟುಕೊಡಲ್ಲ ಅನ್ನುವಂತಹ ಸಂದೇಶನ ಇದು ಸ್ವಪಕ್ಷದವರಿಗ ಅಥವಾ ವಿರೋಧ ಪಕ್ಷದವರಿಗ ಅನ್ನುವಂಥ ಚರ್ಚೆ ಸಹಜವಾಗಿ ನಡೀತಾ ಇದೆ. ಮತ್ತೊಂದು ಸಂಘರ್ಷಕ್ಕೆ ನಾಂದಿಯ ಮುನ್ಸೂಚನೆ ಆಗತ್ತಾ ಸಿಎಂ ಸಿದ್ದರಾಮಯ್ಯನವರ ಈ ಪೋಸ್ಟ್? ವಿರೋಧಿಗಳ ತಂತ್ರಗಳಿಗೆ
ಬಗ್ಗಲ್ಲ ಅನ್ನುವಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪಟ್ಟಭದ್ರ ಹಿತಾಸಕ್ತಿಗಳು ಅಂದ್ರೆ ಯಾರು, ಯಾರಿಗೆ ನೇರವಾದಂತಹ ಎಚ್ಚರಿಕೆ ಇದು. ವಿಪಕ್ಷದವರು ಗುರಿ, ಸ್ವಪಕ್ಷದ ವಿರೋಧಿಗಳು ಕೂಡ ಟಾರ್ಗೆಟ್ ಮಾಡಿದ್ರ ಸಿಎಂ ಸಿದ್ದರಾಮಯ್ಯ. ಎಲ್ಲರ ಬೆಂಬಲ ಇರೋವರೆಗೆ ಹೋರಾಟ ಅಂತ ಹೇಳಿದ್ ಯಾಕೆ ಹಾಗಾದ್ರೆ? ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಸುದೀರ್ಘ ಅವಧಿಯಲ್ಲಿ ಫಸ್ಟ್ ಟೈಮ್ ನಿನ್ನೆ ಹಾಕಿರುವಂತಹ ಪೋಸ್ಟ್ ಏನಿದೆ, ಅವರು ಉಲ್ಲೇಖ ಮಾಡಿರುವಂತಹ ವಿಚಾರಗಳಾಗಿರಬಹುದು ಮತ್ತು ಅಷ್ಟು ಸುದೀರ್ಘವಾಗಿ ಬರೆದಂತ ಪೋಸ್ಟ್ ನಿಜಕ್ಕೂ ಕೂಡ ಆಶ್ಚರ್ಯಕ್ಕೆ ಕಾರಣ ಆಗಿರುವಂಥದ್ದು ಮತ್ತು ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರಗಳು ಕೂಡ ಬಹಳಷ್ಟು ಆತಂಕ ಅಥವಾ ಕುತೂಹಲಕ್ಕೆ ಕಾರಣ ಆಗಿದೆ. ಏನಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿರಲಿಲ್ಲ. ಈಗ HDK ಅವರ ಹೇಳಿಕೆಗೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕವಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅರುಣ್, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದುಗದ್ದಲು ಕಾರಣವಾಗಿದೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸಮುದಾಯದ ಪ್ಲೇ ಕಾರ್ಡ್ ಅಸ್ತ್ರವನ್ನು ಪ್ರಯೋಗವನ್ನು ಕೂಡ ಮಾಡಿರುವಂಥದ್ದು. ಸಹಜವಾಗಿಯೇ ಈ ಒಂದು ವಿಚಾರ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಒಂದು ರೀತಿ ಸಿಎಂ ಸಿದ್ದರಾಮಯ್ಯಗೆ ಕೌಂಟರ್ ಅನ್ನು ಕೊಡ್ತಾ ಇದ್ರು. ಬಹಳ ಪ್ರಮುಖವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಒಂದು ರೀತಿ ತಮ್ಮ ಕುರ್ಚಿ ಸ್ಥಾನವನ್ನು, ಸಿಎಂ ಕುರ್ಚಿ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಎಲ್ಲೊಂದು ಕಡೆ ತಮ್ಮ ಕುರುಬ ಸಮುದಾಯವನ್ನ ಒಂದು ರೀತಿ ಎಳೆದು ತರೋದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದೇ ಈಗ ಹೇಳಿಕೆಯನ್ನು ಉಲ್ಲೇಖಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರಣಿ ಈಗ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ JDS ಕಡೆ ಒಂದು ರೀತಿ ಚರ್ಚೆ ಹುಟ್ಟುಹಾಕುವಂತ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಂದೇಶವನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಏನು ಮುಖ್ಯವಾಗಿ JDS ನಲ್ಲಿ ಕೇವಲವಾಗಿ ಮುಖ್ಯಮಂತ್ರಿಗಳಾದಂತವರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರನ್ನ ಬಿಟ್ರೆ ಯಾರೊಬ್ಬರು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು. ಮತ್ತೆ ಆ ಒಂದು ಒಕ್ಕಲಿಗ ಸಮಾಜವನ್ನು ಕೂಡ ವೋಟ್ ಬ್ಯಾಂಕ್ ಅಷ್ಟೇ ಸೀಮಿತವಾಗಿ ಮಾಡ್ಕೊಂಡಿದ್ರೆ ವಿನಃ ಇಲ್ಲ ಒಂದ್ ಕಡೆ ಅವರಿಗೆ ಒಂದು ರೀತಿ ಬೇರೆ ಮತ್ತೊಬ್ಬರ ನಾಯಕರಿಗೆ ಬೆಳೆಸುವಂತದ್ದು, ಅವರಿಗೆ ಒಂದು ಸ್ಥಾನಮಾನ ಕೊಡುವಂತದ್ದು, ಮತ್ತೆ ದಲಿತರಿಗಾಗಿರ್ಬೋದು ಮತ್ತೆ ಬೇರೆ ಹಿಂದುಳಿದ ವರ್ಗದವರಿಗಾಗಲಿ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿಲ್ಲ. ಅದೇನೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅನ್ನೊಂದು ಸಂದೇಶವನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಈ ಹಿಂದೆ ಯಾರೆಲ್ಲ ಮುಖ್ಯಮಂತ್ರಿಗಳಾಗಿದ್ರು ಒಕ್ಕಲಿಗ ಕಮ್ಯುನಿಟಿಯಲ್ಲಿ, ಉದಾಹರಣೆಗೆ ದಿವಂಗತ SM ಕೃಷ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಸ್ತಾಪವನ್ನು ಮಾಡಿದರೆ ಮತ್ತೊಂದು ಕಡೆ ಬರುವಂತ ದಿನಗಳಲ್ಲೂ ಕೂಡ JDS ನಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಹೊರತುಪಡಿಸಿ ಒಕ್ಕಲಿಗರು ಯಾರಾದ್ರೂ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ ನಲ್ಲಿ ಮಾತ್ರ ಮುಂಬರುವಂತ ದಿನಗಳಲ್ಲಿ ಅನ್ನುವಂಥದ್ದು. ಒಂದ್ ಕಡೆಗೆ ಒಕ್ಕಲಿಗರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಹೆಸರನ್ನ ಹೇಳಿದ್ರು ಕೂಡ ಒಕ್ಕಲಿಗರಾಗಿರ್ಬೋದು ಮತ್ತೆ ದಲಿತರಾಗಿರ್ಬೋದು ಅವರೆಲ್ಲರೂ ಕೂಡ ಕಾಂಗ್ರೆಸ್ ನಲ್ಲಿ ಮಾತ್ರ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಮಾತನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿರುವಂತದ್ದು. ಆ ಮುಖಾಂತರವಾಗಿ ಸಾಮಾಜಿಕ ನ್ಯಾಯ ತಮ್ಮ ಪರವಾಗಿ ಅಂದ್ರೆ ಕಾಂಗ್ರೆಸ್ ನಲ್ಲಿ ಇದೆ ಅಂದ್ರೆ ನಾನು ಸಾಮಾಜಿಕ ನ್ಯಾಯದ ಪರವಾಗಿನೇ ಕೊನೆಯವರೆಗೆ ಇರ್ತೇನೆ ಅನ್ನೋ ಮಾತನ್ನ ಸಿಎಂ ಸಿದ್ದರಾಮಯ್ಯ ಈಗ ಸಂದೇಶದ ಮುಖಾಂತರವಾಗಿ ಕೌಂಟರ್ ಅನ್ನು ಕೊಟ್ಟಿರುವಂತದ್ದು. ಈ ಒಂದು ಸಾಮಾಜಿಕ ನ್ಯಾಯದ ಮುಖ್ಯಮಂತ್ರಿ ಹೇಳಿಕೆ ಸಾಕಷ್ಟು ಸದ್ದುಗದ್ದಲಕ್ಕೆ ಕಾರಣವಾಗಿರುವಂತದ್ದು. ಸಾಮಾಜಿಕ ನ್ಯಾಯ ಎಲ್ಲೋ ಕಾಂಗ್ರೆಸ್ ನಲ್ಲಿ ಸತ್ತು ಹೋಗಿದೆ ಅನ್ನೋ ಮಾತನ್ನ ಪ್ರತಿಪಕ್ಷ ಬಿಜೆಪಿ ನಾಯಕರು ಕೂಡ ಆರೋಪವನ್ನು ಮಾಡ್ತಿರುವಂತದ್ದು. ಈಗಾಗಲೇ ಛಲವಾದಿ ನಾರಾಯಣಸ್ವಾಮಿ ಕೂಡ ಇದನ್ನೇ ಪ್ರಶ್ನೆಯನ್ನ ಮಾಡಿರುವಂತದ್ದು. ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಸಾಮಾಜಿಕ ನ್ಯಾಯವನ್ನು ಮಾತನ್ನ ಕೇವಲವಾಗಿ ಮುಖ್ಯಮಂತ್ರಿಗಳು ರಾಜಕೀಯವಾಗಿ ಬಳಸ್ಕೊಳ್ತಿದ್ರೆ ವಿನಃ ಇಲ್ಲ ಒಂದ್ ಕಡೆ ಸಾಮಾಜಿಕ ನ್ಯಾಯದ ಪರವಾಗಿ ನಡೆದುಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಇಲ್ಲ ಒಂದ್ ಕಡೆ ದಲಿತರಿಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೈ ತಪ್ಪಿಸಿದ್ರು ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ನಿನ್ನೆ ದಿನ ಮುಖ್ಯಮಂತ್ರಿಗಳು ಕುರಿಗಾಯವರು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಸಹಿಸ್ತಾ ಇಲ್ಲ ಅನ್ನೋ ಮಾತನ್ನು ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಂತ ಸಂದರ್ಭದಲ್ಲಿ, ಸಂದೇಶ ಕೊಟ್ಟಂತ ಸಂದರ್ಭದಲ್ಲಿ ಅದು ವಿರೋಧ ಪಕ್ಷದ ನಾಯಕರುಗಳಿಗೆ ಅಥವಾ ಸ್ವಪಕ್ಷದಲ್ಲಿರ್ತಕ್ಕಂಥ ವಿರೋಧಿಗಳಿಗ ಸಂದೇಶ ಅನ್ನೋ ಒಂದು ಚರ್ಚೆ ಕೂಡ ಗ್ರಾಸವಾಗಿತ್ತು. ಅದಾದ ನಂತರವಾಗಿ DK ಶಿವಕುಮಾರ್ ಆಪ್ತಮಂಡಲದ ಶಾಸಕರು ಕೂಡ ಈ ಒಂದು ಹೇಳಿಕೆಗೆ ರಿಯಾಕ್ಷನ್ ಕೊಡೋದ್ರ ಮುಖಾಂತರವಾಗಿ ಪಟ್ಟಭದ್ರ ಹಿತಾಸಕ್ತಿಗಳು ಯಾರು ಇಲ್ಲ, ಮುಖ್ಯಮಂತ್ರಿ ಸ್ಥಾನವನ್ನ ಅವರು ಅಧಿಕಾರ ಹಂಚಿಕೆ ಮಾತು ಕೊಟ್ಟಂತೆ ಬಿಟ್ಕೊಡ್ಲಿ ಅನ್ನೋ ಮಾತನ್ನ ಇಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯಗೆ ನೇರವಾಗಿ ಒಂದು ರೀತಿ ಖಡಕ್ ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾದ್ರು. ಅದು ಕಾಂಗ್ರೆಸ್ನಲ್ಲೇ ಒಂದು ರೀತಿ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ತೊಡಕೊಂಡಿತ್ತು. ಇದೀಗ ಇಲ್ಲ ಒಂದ್ ಕಡೆ ಆ ಒಂದು ವಿಚಾರವನ್ನ JDS ಕಡೆ ಡೈವರ್ಟ್ ಮಾಡಿದಂತ ಸಂದರ್ಭದಲ್ಲಿ ಬರುವಂತ ದಿನಗಳಲ್ಲಿ ಕೂಡ ಇದು ಮತ್ತಷ್ಟು ವಾಗ್ಯುದ್ಧಕ್ಕೆ ಕೂಡ ಕಾರಣವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ಪರ ಅನ್ನುವಂಥದ್ದು ಬಿಜೆಪಿಯಲ್ಲೂ ಕೂಡ ಇಲ್ಲ, JDS ನಲ್ಲೂ ಕೂಡ ಇದುವರೆಗೂ ಕೂಡ ಒಕ್ಕಲಿಗರು ಬಿಟ್ಟರೆ ಯಾರೊಬ್ಬರು ಕೂಡ ಬೇರೊಬ್ಬರ ಸಮುದಾಯ ಅಂದ್ರೆ ಶೋಷಿತ ವರ್ಗದವರಾಗಿರ್ಬೋದು, ದಲಿತರನ್ನ ಮುಖ್ಯಮಂತ್ರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಕೂಡ ಮುಂದಾಗೋದಿಲ್ಲ. ಈಗಲೇ ಇದ್ರು ಅಷ್ಟೇ, ಮುಂದೆನೇ ಇದ್ರು ಕೂಡ ಅವರೇ ಕುಟುಂಬದವರು ಕೂಡ ಅಧಿಕಾರವನ್ನು ಅನುಭವಿಸುವಂತವರು ಅವರೆಲ್ಲರೂ ಕೂಡ ಹೊರಗಡೆ ಬಂದಂತವರು ಅಂದ್ರೆ JDS ನಿಂದ ಯಾರೆಲ್ಲ ಹೊರಗಡೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಕಾಂಗ್ರೆಸ್ ಪಕ್ಷ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ಈ ಒಂದು ಚರ್ಚೆಯನ್ನ JDS ಕಡೆ ತಿರುಗಿಸಿದ್ದಾರೆ. ಅದೇ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವಿಚಾರವಾಗಿ ದಳಪತಿಗಳು ಯಾವ ರೀತಿಯಾಗಿ ರಿಯಾಕ್ಟ್ ಅನ್ನ ಮಾಡ್ತಾರೆ ಅದರ ಆಧಾರದ ಮೇಲೆ ಮತ್ತೆ ಮುಖ್ಯಮಂತ್ರಿಗಳ ಸಂದೇಶ ಒಂದು ರೀತಿ ಮತ್ತಷ್ಟು ವಾಗ್ಯುದ್ಧಕ್ಕೆ ಕೂಡ ಕಾರಣವಾಗುವಂತ ಸಾಧ್ಯತೆ ಇರುವಂತದ್ದು. ಅರುಣ್, ಈ ಕಾವ್ಯಗೌಡ ಕುಟುಂಬ ಕಲಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 14 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀನಿ, ಈಗ ಬಿಡೋದಿಲ್ಲ ಅಂತ ಹೇಳಿದ. ಗಲಾಟೆ ದಿನದ ವಿಡಿಯೋವೊಂದನ್ನ ಹರಿಬಿಟ್ಟಿದ್ದಾರೆ ಕಾವ್ಯಗೌಡ ನಟಿ. 14 ವರ್ಷಗಳ ಕಾಲ ನೋವನ್ನ ಸಹಿಸಿಕೊಂಡಿದ್ದೇನೆ, ಆದ್ರೆ ಈಗ ಬಿಡೋದಿಲ್ಲ ಅಂತ ಹೇಳಿದ್ದಾರೆ.
ನೇ ತಾರೀಕು ಏನು ನಡೀತು ಅದನ್ನು ಮಾತ್ರ ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? 26ನೇ ತಾರೀಕು ನನ್ನ ವಿರುದ್ಧ ಆಲ್ರೆಡಿ ಮೀಡಿಯಾದಲ್ಲಿ ಬಂದಿದೆ ಯಾವ್ಯಾವ ರೀತಿ ಅಂತ. ಸೊ ಅದಾದ ನಂತರ ನಾನು ಅವತ್ತೇ ಮೀಡಿಯಾ ಕೊಡ್ಬೋದಿತ್ತು. ಸರ್ ಒಂದು ಹೇಳ್ತೀನಿ, ಒಂದು ಹೆಣ್ಮಗು ಓಡಿಸ್ಕೊಂಡಾಗ ನಮ್ಮ ಹತ್ರ ಎಲ್ಲ ರೀತಿ ಎವಿಡೆನ್ಸ್ ಇತ್ತು. ಅವತ್ತು ಕೊಟ್ಟಿದ್ದಿದ್ರೆ ಅಯ್ಯೋ ಪಾಪ ಕಾವ್ಯ ಅಂತ ಹೇಳ್ತಿದ್ರು ಆ್ಯಂಡ್ ಅದು ಸ್ಟ್ರಾಂಗ್ ಆಗ್ತಾ ಇರಲಿಲ್ಲ ಕೇಸು. ಈ ವಿಡಿಯೋಸ್ನ ಎಷ್ಟೊಂದು ಜನ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ತೋರಿಸಿದಾಗ ವಿಡಿಯೋಸ್ನ ನೀವು ಇಷ್ಟೊಂದು ಯಾಕೆ ಒಳ್ಳೆಯವರಾಗ್ತೀರಾ, ಈ ರೀತಿ ಎಲ್ಲ ಇದ್ದು ನೀವು ಯಾಕೆ ಬಿಡ್ತಲ್ಲ, ಇಷ್ಟೊಂದೆಲ್ಲ ಒದೆ ತಿಂದು. ಆಗ ನನಗೆ ಅನಿಸಿದ್ದು ಒಂದೇ, ಇಷ್ಟೊಂದೆಲ್ಲ ವಿಡಿಯೋದಿದ್ದಾಗ ನಾನು ಯಾಕೆ ಹಾಕಬಾರ್ದು. ಯಾಕಂದರೆ ನಾನು ಇದ್ರ ಬಗ್ಗೆ ಸ್ಟೇ ಆರ್ಡ್ರ್ ತೊಗೊಂಡು ಬಂದಿದ್ದೆ. ನನ್ನ ಬಗ್ಗೆ ಏನು ಕೌಂಟ್ರ್ ಕೊಟ್ಟಿದ್ದೋ ಅದ್ರ ಬಗ್ಗೆ ಸ್ಟೇ ಆರ್ಡ್ರ್ ಹೈಕೋರ್ಟಿಂದ ತೊಗೊಂಡು ಬಂದಿದ್ದೆ. ಅದಾದ ನಂತರ ನಾನು ನಿನ್ನೆ ಈ ವಿಡಿಯೋಸ್ನ ರಿವೀಲ್ ಮಾಡಿದೆ. ಅಂದರೆ ಸತ್ಯ ಸುಳ್ಳು ಅಂತ ಅಲ್ಲ, ಸತ್ಯ ಯಾವ ಕಡೆ ಇದೆ ಅಂತ ಜನರಿಗೆ ತೋರಿಸ್ಬೇಕಾಗಿತ್ತು. ಯಾಕಂದರೆ 14 ವರ್ಷ ಕಷ್ಟಪಟ್ಟಿದ್ದೀನಿ ಸರ್ ಈ ಹೆಸರನ್ನು ಪಡೆಯೋದಕ್ಕೆ. ಸೊ 14 ನಿಮಿಷದಲ್ಲಿ ಹಾಳಾಕಿ ಬಿಡಲ್ಲ ನಾನು. ಅದರಿಂದ ಸರ್ ಎಡಿಟ್ ಮಾಡಿ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. ಯಾಕಂದರೆ ಎಂಟೈರ್ CCTV ಫುಟೇಜ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಸೊ ಅಲ್ಲಿ ತೀರ್ಮಾನ ಆಗುತ್ತೆ ಅದು ಸುಳ್ಳು ಅಥವಾ ಸತ್ಯ ಅಂತ. 100% ನಮಗೆ ಗೊತ್ತು ಅದು ಎಷ್ಟು ಸತ್ಯ ಅಂತ. 100% ಅದು ಯಾವುದೇ ರೀತಿ. CCTV ಫುಟೇಜ್ ಜೊತೆಗೆ ಚಪ್ಲಿಯಲ್ಲಿ ನೋಡಿದ್ದು ಯಾರು ಏನು ಅನ್ನೋದು ಕ್ಲಾರಿಟಿ ಅಂತ ಹೇಳಿದ್ವಿ. ಹೌದು, ಏನಿದೆ CCTV ಸರ್ ಎಂಟೈರ್ ನಾನು ಇನ್ಸ್ಟಾಗ್ರಾಮ್ಗೆ ಎಷ್ಟು ಕೊಡಬೇಕು ಅಷ್ಟೇ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ನಟಿ ಕಾವ್ಯ ಅವರ ಓರಗಿತ್ತಿಯರ ಕೌಟುಂಬಿಕ ಕಲಹ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾಯಿತು. ಈಗ ಅದರ ಮುಂದುವರೆದ ಭಾಗ ಅನ್ನುವಂಥ ರೀತಿಯಲ್ಲಿ ಮತ್ತೊಂದು ವಿಡಿಯೋ ಈಗ ಬಿಟ್ಟಿದ್ದಾರೆ. ಈ ಹಿಂದೆನೇ ಕೇಸ್ ಆದಾಗ ಯಾಕೆ ಕೊಡಲಿಲ್ಲ ಈ ಒಂದು ವಿಡಿಯೋ ಅನ್ನುವಂಥ ಸಹಜ ಪ್ರಶ್ನೆ ಇದ್ದೇ ಇರುತ್ತೆ. ಆಮೇಲೆ ಈ ಗಲಾಟೆ ಆಗಿದ್ದು ಯಾವಾಗಂತೆ? ಎಸ್, ಖಂಡಿತವಾಗ್ಲೂ ಅವರು 1 ತಿಂಗಳ ಹಿಂದಷ್ಟೇ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಆಗುತ್ತೆ. ಅದು ಕೂಡ ನಟಿ ಕಾವ್ಯ ಗೌಡ ಅವರ ಕುಟುಂಬದ ಕಲಹ ಹಿನ್ನೆಲೆಯಲ್ಲಿ ಒಂದು ಗಲಾಟೆ ಆಗುತ್ತೆ. ಗಲಾಟೆ ಆದಂತಹ ವೇಳೆಯಲ್ಲಿ ಮನೆಯಲ್ಲಿ ಹೊಡೆದಾಡ್ಕೊಳ್ತಾರೆ. ಇಬ್ಬರು ಕೂಡ ಅಷ್ಟೇ ಪರಸ್ಪರವಾಗಿ ದೂರನ್ನು ಕೊಡ್ತಾರೆ. ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಆದರೆ ಅವತ್ತು ಕಾವ್ಯ ಗೌಡ ಯಾವುದೇ ಮಾಧ್ಯಮಕ್ಕೂ ಯಾವುದೇ ರಿಯಾಕ್ಟನ್ನು ಕೂಡ ಮಾಡಿರಲಿಲ್ಲ. ಬದಲಾಗಿ ನಿನ್ನೆ ಒಂದಷ್ಟು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಅವತ್ತು ನಾನು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಪ್ರೇಮ ಆಗಿರ್ಬೋದು ಆಕೆಯ ಗಂಡನ ವಿರುದ್ಧ ಯಾವುದೇ ರೀತಿಯಂಥ ಹಲ್ಲೆಯನ್ನು ಮಾಡಿಲ್ಲ. ಬದಲಾಗಿ ಅವತ್ತಿನ ದಿನ ಏನಾಯಿತು ಅನ್ನುವಂಥದ್ದನ್ನು ಸತ್ಯಾಸತ್ಯತೆಯನ್ನು ನಾನು ಹೇಳ್ತಾ ಇದ್ದೀನಿ ಅನ್ನುವಂಥ ಒಂದಷ್ಟು ವಿಡಿಯೋಗಳನ್ನು ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅವರು ಪೋಸ್ಟ್ ಮಾಡ್ಕೊಂಡಿದ್ರು. ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲೂ ಕೂಡ ಅಷ್ಟೇ ಅವತ್ತು ನಾನು ಯಾವುದೇ ರೀತಿಯಂಥ ಹಲ್ಲೆಯನ್ನು ಮಾಡಿಲ್ಲ. ಬದಲಾಗಿ ನನ್ನ ಮಗಳ ಜೊತೆ ನಾನು ರೂಮ್ನಲ್ಲಿದ್ದಂತಹ ವೇಳೆಯಲ್ಲಿ ಏಕಾಏಕಿ ದೊಣ್ಣೆಗಳು ಹಿಡ್ಕೊಂಡು ಬರ್ತಾರೆ, ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆ ಮಾಡಿರುವಂತಹ ಎಲ್ಲ CCTV ಫುಟೇಜ್ಗಳನ್ನು ಕೂಡ ಈಗಾಗಲೇ ನಾನು ತನಿಖಾಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೀನಿ. ಜೊತೆಗೆ ಪ್ರಕರಣ ಕೋರ್ಟ್ನಲ್ಲಿ ಕೂಡ ಈಗಾಗಲೇ ಇರುವಂಥ ಕಾರಣಕ್ಕೋಸ್ಕರ ಕೋರ್ಟ್ಗೂ ಕೂಡ ಏನೆಲ್ಲ ಸಾಕ್ಷ್ಯಗಳ ಬೇಕು ಎಲ್ಲವನ್ನೂ ಕೂಡ ಕೊಟ್ಟಿದ್ದೀನಿ. ಏನಕ್ಕೆ ಇಷ್ಟು ಲೇಟಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಯಾವುದೇ ರೀತಿಯಂಥ ತಪ್ಪನ್ನು ಮಾಡಿರಲಿಲ್ಲ. ಬದಲಾಗಿ ಈ ಒಂದು ವಿಡಿಯೋಗಳನ್ನು ನೋಡಿದಂತಹ ನನ್ನೆಲ್ಲ ಸ್ನೇಹಿತರು ಕೂಡ ಅಷ್ಟೇ ಹೇಳ್ತಾ ಇದ್ರು, ಇಷ್ಟೊಂದು ನೋವನ್ನು ಸಹಿಸ್ಕೊಂಡು ಯಾಕಿದೆ ಇದನ್ನು ಮಾಧ್ಯಮದ ಮುಂದೆ ಇಡುವ ಅಂತ ಹೇಳಿದರೆ ಆ ಒಂದು ಕಾರಣಕ್ಕೋಸ್ಕರ 14 ವರ್ಷಗಳ ಈ ಒಂದು ಜರ್ನಿ ಏನಿತ್ತು ಸಿನಿಮಾ ಜರ್ನಿ, ಅದರಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಅಷ್ಟು ಕುಗ್ಗಬಾರ್ದು. ನಾನು ಎಲ್ಲೂ ಕೂಡ ಅಷ್ಟು 14 ವರ್ಷ ಜರ್ನಿಯಲ್ಲಿ ಯಾವುದೇ ರೀತಿಯಂಥ ಒಂದಷ್ಟು ನನಗೆ ಇದಾಗಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋಗಳನ್ನು ನಾನು ಬಿಡ್ತಾ ಇದ್ದೀನಿ ಅನ್ನೋ ತಟ್ಟಲ್ಲಿ ಅವರು ಕೂಡ ಅಷ್ಟೇ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಆಸ್ತಿಯ ಕಲಹದಿಂದಾಗಿ ಉಂಟಾದಂಥ ಈ ಒಂದು ಕೌಟುಂಬಿಕ ಜಗಳ ಏನಿತ್ತು ಇದು ಇವತ್ತು ಒಂದು ರೀತಿ ಬೀದಿಗೆ ಬಿದ್ದಿದೆ. ಪೊಲೀಸ್ ಸ್ಟೇಷನ್ನ ಮೆಟ್ಲೇರಿರುವಂಥದ್ದು. ಇದರ ಮಧ್ಯೆ ಕಾವ್ಯ ಕೂಡ ಒಂದಷ್ಟು CCTV ಫುಟೇಜ್ಗಳನ್ನು ಬಿಟ್ಟಿದ್ದಾರೆ. ಸದ್ಯಕ್ಕೆ ಪ್ರಕರಣ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಕೋರ್ಟ್ನಲ್ಲಿರುವಂಥ ಕಾರಣಕ್ಕೋಸ್ಕರ. ಈಗ ನಾನು ಏನು ಕೂಡ ಹೇಳೋದಿಲ್ಲ. ಬದಲಾಗಿ 26ನೇ ತಾರೀಕಿನಂದು ಕೇವಲ ಪ್ರೇಮ ಮತ್ತು ಅವರ ಗಂಡ ಅಷ್ಟೇ ಹೊಡೆದಿರುವಂಥದ್ದು. ನಾನು ಯಾವುದೇ ರೀತಿಯಂಥ ಹಲ್ಲೆಯನ್ನು ಮಾಡಿಲ್ಲ. ನಾನಾಗಿರ್ಬೋದು ನನ್ನ ಪತಿ ಆಗಿರ್ಬೋದು ಯಾವುದೇ ಹಲ್ಲೆಯನ್ನು ಮಾಡಿಲ್ಲ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಸದ್ಯಕ್ಕೆ ಕಾವ್ಯ ಗೌಡ ಕೊಡೋಕ್ಕೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಪೊಲೀಸರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ CCTV ಅಸಲಿಯತ್ತೇನು, ನಿಜಕ್ಕೂ ಕೂಡ ಅವತ್ತು ಯಾರು ಹೊಡೆದಿದ್ದೇನು ಅನ್ನೋಂಥದ್ರ ಬಗ್ಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ಚಾರ್ಜ್ ಶೀಟ್ನಲ್ಲಿ ಬಹುತೇಕ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅರುಣ್, ಥ್ಯಾಂಕ್ ಯು.